ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲ ಹೋಗ್ತಾ ಇದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಮಂತ್ರಾಲಯ ತುಂಬ ದೂರ ಅಲ್ವಾ, ಅದಕ್ಕೆ ನಾವು 3:30ಗೆಲ್ಲ ಎದ್ದು ತಲೆಸ್ನಾನ ಎಲ್ಲ ಮಾಡಿ ಎಲ್ಲ ರೆಡಿ ಆಗಿದ್ವಿ. ಲಗೇಜ್ ಎಲ್ಲ ಆಲ್ರೆಡಿ ಪ್ಯಾಕ್ ಆಗಿತ್ತು. ಬಟ್ ಅದನ್ನ ಕಾರಿಗೆ ಶಿಫ್ಟ್ ಮಾಡಿಕೊಂಡು ಹೊರಡೋ ಅಷ್ಟರಲ್ಲೇ 4:45 ಆಗೋಯಿತು. 4ಗೆ ಮನೆ ಬಿಡೋಣ ಅಂದ್ಕೊಂಡ್ವಿ, ಆಲ್ರೆಡಿ 4:45 ಆಗೋಯಿತು. ಹಂಗೆ ಹೋಗ್ತಾ ದಾರಿಯಲ್ಲಿ ಮಳೆ ಕೂಡ ಬಂದ್ಬಿಡ್ತು. ಈಗ ಬೇಸಿಗೆ ಕಾಲದಲ್ಲೂ ಮಳೆ ಬಂದ್ಬಿಡುತ್ತೆ. ತುಂಬ ಕೂಲಾಗಿತ್ತು ವೆದರು, ತುಂಬ ಚಳಿ ಬೇರೆ ಇತ್ತು. ಬೆಳಗ್ಗೆನೇ ಹೊರಟಿದ್ದಲ್ವ, ಅದಕ್ಕೆ ಸ್ವಲ್ಪ ನಿದ್ದೆ ಮಾಡಿಬಿಟ್ಟೆ ನಾನು. ರಾಘವೇಂದ್ರ ಸ್ವಾಮಿ ಸಾಂಗ್ ಹಾಕ್ಕೊಂಡು ಹೋಗ್ತಿದ್ವಿ. ಹಂಗೆ ಕಣ್ಬಿಟ್ಟು ನೋಡಿದ ತಕ್ಷಣ ಆಲ್ರೆಡಿ ಎಷ್ಟರಾದಾಗ ಬೆಳಕಾಗೋಗ್ಬಿಟ್ಟಿತ್ತು. ನಮ್ಮನೆ ಲೊಕೇಶನಿಂದ ಮಂತ್ರಾಲಯ ಆಲ್ಮೋಸ್ಟ್ 367 ಕಿಲೋಮೀಟರ್ಸ್. ನಮ್ಮನೆ ಲೊಕೇಶನಿಂದ ಅದು ಟ್ರಾವೆಲ್ ಮಾಡೋಕ್ಕೆ 7 to 8 hours ಬೇಕು. ನಾವಿನ್ನು ಜ್ಯೂಸ್ ಕುಟ್ಕೊಂಡು ಟಿಫನ್ ಮಾಡಿಕೊಂಡು ಎಲ್ಲ ಹೋಗೋದೇ ಟೈಮ್ ಆಗೋಗ್ಬಿಡುತ್ತೆ. ಸೊ ನಾವು ರೀಚ್ ಆಗೋದೇ 12:30 ಆಗುತ್ತೆ. ಆ ಸ್ಟೇಟಲ್ಲಿ ಹೆಂಗಿರುತ್ತೆ ಅಂದರೆ ವೆದರು, ನಮ್ಮ ಬ್ಯಾಂಗ್ಳೂರಲ್ಲಿ 12 o'clock to 2 o'clock ಹೆಂಗಿರುತ್ತೆ ಆ ಥರ 9 o'clockಗೆ ಅಲ್ಲಿದೆ. ಅಷ್ಟು ಬಿಸಿಲು, ಅಷ್ಟು ಸೆಕೆ, ಬೆಳಗ್ಗೆನೇ ಅಷ್ಟು ಬಿಸಿಲು. ನಮ್ಮ ಬ್ಯಾಂಗ್ಳೂರಿಗಿಂತ ವೆದರ್ ಯಾವುದೂ ಇಲ್ಲ. ನಮ್ಮ ಬ್ಯಾಂಗ್ಳೂರ್ ಮುಂದೆ ಏನೂ ಇಲ್ಲ ಆ್ಯಕ್ಚುಲಿ. ತುಂಬ ಸೆಕೆ ಅಂದರೆ ಸೆಕೆ, ಬಿಸಿಲು ಇರೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಚಿಲ್ ಮಾಡೋಣ ಅಂತ ಶುಗರ್ ಕೇನ್ ಜ್ಯೂಸ್ ಕುಡಿದ್ವಿ. ಮತ್ತು ಉಡುಪಿ ಪಾಕ್ ಅನ್ನೋ ಫ್ಯಾಮಿಲಿ ರೆಸ್ಟೋರೆಂಟ್ ಬಂದ್ವಿ. ಅಲ್ಲಿ ಹೈವೇಯಲ್ಲಿ ಸಿಕ್ತು. ಅಲ್ಲಿ ತುಂಬ ಜನ ಇದ್ದರು. ಅಲ್ಲಿ ಆರ್ಡರ್ಸ್ ತೊಗೊಂಡು ಮಾಡೋ ಅಷ್ಟರಲ್ಲಿ ನಮಗೆ 45 minutes 30 minutes ಆಗುತ್ತೆ. ಅಷ್ಟು ಹೊಟ್ಟೆ ಹಸ್ಬಿಡುತ್ತೆ. ನಾವು 1 plate ಪೂರಿ ಮತ್ತು 2 plate ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ. ಪೂರಿ ಚೆನ್ನಾಗಿತ್ತು, 2 ದೊಡ್ಡದಾಗಿತ್ತು, ತಿನ್ಬೋದು. ಬಟ್ ಮಸಾಲೆ ದೋಸೆ ಅವ್ರಿಗೆ ಇಷ್ಟ ಆಗಲಿಲ್ವಂತೆ. ದೊಡ್ಡದಾಗಿತ್ತು ಅಂತ ಆರ್ಡರ್ ಮಾಡಿದ್ರು, ಅವ್ರಿಗೆ ಇಷ್ಟ ಆಗಲಿಲ್ವಂತೆ. ಅಪ್ಪ ಅಮ್ಮ ತಿಂದರು. ಅದಕ್ಕೆ ನಂಗೆ ಗೊತ್ತಿತ್ತು ಮಸಾಲೆ ದೋಸೆ ತುಂಬ ರೇರು, ಎಲ್ಲರೂ ಚೆನ್ನಾಗಿ ಮಾಡೋದು ಅಂತ. ನಾನು ಬರೀ ಪೂರಿ ಮಾತ್ರ ಆರ್ಡರ್ ಮಾಡಿದ್ದೆ. ಹೆಂಗೋ ಹೊಟ್ಟೆ ತುಂಬಿತು. ಹಾಗೆ ಟ್ರಾವೆಲ್ ಮಾಡ್ತಾ ವೆಂಡ್ಮಿಲ್ ಸಿಕ್ತು. ತುಂಬ ಹತ್ತಿರದಿಂದ ನೋಡಿದೆ. 1000 ವೆಂಡ್ಮಿಲ್ ಅಂತೂ ಇತ್ತು. ನೋಡಿ 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 ಸಾಕಾಗೋಯ್ತು ನನಗಂತೂ. ಹಾಗೆ ರೀಚ್ ಆದ್ವಿ ನಾವು ಟೆಂಪಲ್ಗೆ. 12:30ಗೆಲ್ಲ ರೀಚ್ ಆದ್ವಿ. ನಡ್ಕೊಂಡು ಹೋಗೋ ಅಷ್ಟರಲ್ಲೇ 12:45 ಆಗೋಯ್ತು. ನೀವು ನೋಡ್ತಿರ್ಬೋದು ಆರ್ಚ್ ಎಷ್ಟು ರಶ್ ಇದೆ. ತುಂಬ ಬಿಸಿಲು, ಸೆಕೆ, ಅಪ್ಪ ದೇವ್ರೇ. ರಾಘವೇಂದ್ರ ಸ್ವಾಮಿನ ತುಂಬ ಹತ್ತಿರದಿಂದ ನೋಡಿದೆ ನಾನಂತೂ. 3-4 minutesಲ್ಲಿ ದೇವ್ರ ದರ್ಶನ ಆಗೋಯ್ತು. ಯಾವ ದೇವರು ಇಷ್ಟು ಬೇಗ ದರ್ಶನ ಮಾಡಿದ್ರಲ್ಲ ನಾನು. ತುಂಬ ಚೆನ್ನಾಗಿತ್ತು, ಮನಸ್ಸಿಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅಷ್ಟು ಬೇಗ ದರ್ಶನ ಆಯಿತು ಅಂದರೆ ನಾವು ಗಜವಾಹನ ಸೇವೆ ಅಂತ ಒಂದು ಮಾಡಿಸಿದ್ವಿ. ಅದಕ್ಕೆ VIP ಎಂಟ್ರೆನ್ಸ್ ಬಿಟ್ಟರು, VIP ದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ಅದು ಮಾಡಿಸಿದ್ದಕ್ಕೆ ನಾವು ಈ ಶೀಲ್ಡ್ ಕೊಟ್ಟರು ರಾಘವೇಂದ್ರ ಸ್ವಾಮಿದು, ಮತ್ತು ಪ್ರಸಾದನೂ ಕೊಟ್ಟರು. ಚೆನ್ನಾಗಿತ್ತು. ಈಗಲೂ ದೇವ್ರ ಮನೇಲಿ ಪೂಜೆ ಮಾಡ್ತಿದ್ದೀವಿ ಇವಾಗ ಇಟ್ಟು. ಹಸ್ಬಿಟ್ಟಿತ್ತು. ಊಟಕ್ಕೆ ಹೋಗೋಣ ಅಂದರೆ ತುಂಬ ಕ್ಯೂ ಅಂದರೆ ಕ್ಯೂ, ಅಪ್ಪ ದೇವರೇ ಸಾಕಾಗೇ ಹೋಯಿತು ಹೋಗಿ ಕ್ಯೂವಲ್ಲಿ. ಹೆಂಗೋ ಊಟ ಎಲ್ಲ ಮಾಡ್ಕೊಂಬಂದು ಹೆಂಗೋ ಮತ್ತೆ ವಾಪಸ್ ಬರ್ತಿರುವಾಗ ಸ್ವಲ್ಪ ದ್ರಾಕ್ಷಿ ಎಲ್ಲ ತಿನ್ಕೊಂಡು ಹಂಗೆ ವಾಪಸ್ ಬರ್ತಿದ್ವಿ. ಹಂಗೆ ಹೋಗ್ತಾ ಪಪಾಯ ತೋಟ ಸಿಕ್ತು. ಹೇಗೆ KG ತಿಳ್ಕೊಂಬರೋಣ ಅಂತ ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ಅಂತ ನೋಡ್ಕೊಂಬರಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ತೋಟ ಎಲ್ಲ. ಹಂಗೆ ಒಂದು 2-3 ಪಪಾಯ ತೊಗೊಂಡು ಬಂದ್ವಿ. ಅವರು ವೇಸ್ಟ್ ಆಗುತ್ತೆ ಅಂತ ಇನ್ನೂ ಸ್ವಲ್ಪ ಕೊಟ್ಟರು, ಜಾಸ್ತಿನೇ ಕೊಟ್ಟರು. ಅವರು ಕಮ್ಮಿ ಮಾಡಿಕೊಂಡು. ಚೆನ್ನಾಗಿದೆ ಎಲ್ಲ ಹಣ್ಣಾಗಿರೋದೇ ತೊಗೊಂಡ್ವಿ ತಕ್ಷಣ ತಿನ್ನೋಕ್ಕೆ. ಮತ್ತೆ ಅಲ್ಲಿ ಹೋಗ್ತಾ ಇನ್ನೊಂದು ಪಪಾಯ ತೋಟ ಸಿಕ್ತು, ಅದು ತುಂಬ ಚೆನ್ನಾಗಿತ್ತು. ಅಲ್ಲೂ ಹೋದ್ವಿ. ಮತ್ತೆ ಅಲ್ಲಿ ಜಾಸ್ತಿ ಹಣ್ಣಾಗಿಲ್ಲ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೋದ್ವಿ. ಅಲ್ಲೂ ತೊಗೊಂಡ್ವಿ ಪಪಾಯನ. ನೀವೇ ನೋಡ್ತಿರ್ಬೋದು, ಎಲ್ಲ ಎಷ್ಟು ಜಾಸ್ತಿ ಹಣ್ಣಾಗಿಲ್ಲ, ಕೆಲವೊಂದು ಹಣ್ಣಾಗಿ ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ. ಅವ್ರಿಗೂ ವೇಸ್ಟು ಅದು. ಅದಕ್ಕೆ ಅವರು ಸ್ವಲ್ಪ ಎಲ್ಲ ಕಮ್ಮಿ ಮಾಡ್ಕೊಂಡು ನಮಗೂ ಕೊಟ್ಟರು. ನಾವು ಸ್ವಲ್ಪ ಫ್ರೀಯಾಗಿ ಎಲ್ಲ ತೊಗೊಂಡು ಬಂದ್ವಿ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ.
ಏನು ಗೊತ್ತಾ, ನಂಗೆ ಪಪ್ಪಾಯ ಅಂದರೆ ಇಷ್ಟನೇ ಇಲ್ಲ ಆ್ಯಕ್ಚುಲಿ. ಫೋಟೋಗೋಸ್ಕರ ಇಷ್ಟನ್ನು ಪೋಸ್ಟ್ ಕೊಡ್ತಾಯಿದ್ದೀನಿ ಅಷ್ಟೇ. ನಾನು ಪಪ್ಪಾಯ ಅಂದರೆ ಇಷ್ಟನೇ ಇಲ್ಲ ನನಗೆ ಇಷ್ಟ ಇಲ್ಲ. ನಮ್ಮ ಅಪ್ಪ ಅಮ್ಮ ಅಕ್ಕಂಗೆ ತುಂಬ ಇಷ್ಟ. ಸೊ ಸುಮ್ಮನೆ ಫೋಟೋಸ್ ಚೆನ್ನಾಗಿ ಬರುತ್ತೆ, ಫೋಟೋ ಪೋಸ್ಟ್ ಕೊಡ್ತಿದ್ದೆ ಅಷ್ಟೇ. ನಾನು ಹೆಂಗೋ ಪಪ್ಪಾಯ ಎಲ್ಲ ತೊಗೊಂಡು ಹಂಗೆ ರಾತ್ರಿ ಹೈವೇಯಲ್ಲಿ ಕ್ಯೂಬ್ ಸ್ಟಾಪ್ ಫುಡ್ ಪ್ಲಾಜಾ ಅನ್ನೋ ರೆಸ್ಟೋರೆಂಟ್ ಬಂತು. ಅಲ್ಲಿ KFC, ಡಾಮಿನೋಸ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಇತ್ತು. ನಾವು ತವಾ ರೋಟಿ, ಪನ್ನೀರ್ ಬಟರ್ ಮಸಾಲ ಮತ್ತು ಪನ್ನೀರ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಬಟ್ ನನಗೆ ಪನ್ನೀರ್ ಬಿರಿಯಾನಿ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ಬಟ್ ವಿಧಿ ಇಲ್ಲ, ಅದೇ ತಿಂದೆ. ಅದೆರಡು ಪರವಾಗಿಲ್ಲ, ತಿನ್ಬೋದಿತ್ತು. ನಾನು ನಿಧಾನಕ್ಕೆ ಹೋದ್ವಿ, ನೈಟ್ ಜರ್ನಿ ಅಲ್ವಾ. ಬ್ಯಾಂಗ್ಳೂರಿಗೆ ರೀಚ್ ಆಗಿದೆ 2 o'clock 1:30 ಆಗೋಯಿತು. ಸೊ ಇದು ನನ್ನ ಮಂತ್ರಾಲಯ ವ್ಲಾಗ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. Bye for now. Bye bye.